7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾ ಜಾರ ಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಮತ್ತು ಭೂನಿವಾಸಿಗಳು ಅವಳ ಜಾರತ್ವ ಎಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು. ಆಗ ಅವನು ದೇವರಾತ್ಮವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೈಮೇಲೆಲ್ಲ ದೇವದೂಷಣೆ ಹೆಸರುಗಳು ತುಂಬಿದ್ದವು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಆ ಸ್ತ್ರೀಯು ಧೂಮ್ರವರ್ಣದ ವಸ್ತ್ರಗಳನ್ನು ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ, ರತ್ನ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ಅದು ಅಸಹ್ಯವಾದವುಗಳಿಂದ, ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಅವಳ ಹಣೆಯ ಮೇಲೆ ಬಾಬೆಲೆಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಆ ಸ್ತ್ರೀಯು ದೇವಜನರ ರಕ್ತವನ್ನು, ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವರ ರಕ್ತವನ್ನು ಕುಡಿದು ಮತ್ತಳಾಗಿರುವುದನ್ನು ಕಂಡೆನು. ನಾನು ಅವಳನ್ನು ನೋಡಿ ಅತ್ಯಾಶ್ಚರ್ಯಪಟ್ಟೆನು. ಹಾಗಾದರೆ ಯಾರು ಈ ರಕ್ತ ಕುಡಿಯುತ್ತಿರುವ ಸ್ತ್ರೀ? ಯಾವುದು ಈ ಮೃಗ? ಬೈಬಲ್ನಲ್ಲಿ ನಮಗೆ ತಿಳಿಸಿರುವಂಥ ಈ ಪ್ರವಾದನೆ ನೆರವೇರುವ ಒಂದೇ ಸಂಸ್ಥೆ, ಒಂದೇ ಸಾಮ್ರಾಜ್ಯ, ಒಂದೇ ಸಭೆ, ಅದು ರೋಮನ್ ಕಥೋಲಿಕ ಸಭೆಯಾಗಿದೆ. ಜಾನ್ ಫಾಕ್ಸೆ ಎಂಬುವರು ಫಾಕ್ಸಸ್ ಬುಕ್ ಆಫ್ ಮಾರ್ಟರ್ಸ್ ಎಂಬ ಪುಸ್ತಕದಲ್ಲಿ ಪ್ರೊಟೆಸ್ಟೆಂಟರನ್ನು ರೋಮನ್ ಕಥೋಲಿಕರು ಹಿಂಸಿಸುತ್ತಿರುವ ಕುರಿತಾಗಿ ಸ್ಪಷ್ಟವಾಗಿ ತಿಳಿಸಿರುವುದನ್ನು ನಾವು ಕಾಣಬಹುದು. ಇದರ ಅರ್ಥ ಎಲ್ಲ ರೋಮನ್ ಕಥೋಲಿಕ ವಿಶ್ವಾಸಿಗಳು ದುಷ್ಟರು, ರಕ್ಷಣೆ ಹೊಂದಲು ಅಯೋಗ್ಯರು ಎಂದಲ್ಲ. ನಿಜವಾಗಿ ನೋಡುವಾಗ ಅವರು ದಯಾವಂತರು ಮತ್ತು ಬಹಳ ಭಕ್ತಿವಂತರು. ಆದರೆ ಆತ್ಮೀಕ ವಿಷಯ ಎಂದು ಬಂದಾಗ ನಾವು ಹಿಂದಿನ ತೆರೆಯನ್ನು ಮತ್ತು ಮುಚ್ಚಿರುವ ಮುಸುಕನ್ನು ತೆಗೆಯುವುದು ಬಹಳ ಅವಶ್ಯಕವಾದದ್ದಾಗಿದೆ. ಇಲ್ಲಿ ನಾವು ಒಬ್ಬಳು ಜಾರ ಸ್ತ್ರೀಯು ಮೃಗದ ಮೇಲೆ ಕುಳಿತಿರುವುದನ್ನು ನೋಡುತ್ತೇವೆ. ಒಬ್ಬ ದೇವದೂತನು ಅಪೊಸ್ತಲನಾದ ಯೋಹಾನನಿಗೆ ವಿವರಿಸುವುದನ್ನು ಕೂಡ ಕಾಣಬಹುದು. ಈ ವಾಕ್ಯದಲ್ಲಿ ನಾವು, ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಬಹು ಪ್ರಜೆ, ಜನ, ಭಾಷೆಗಳನ್ನು ಸೂಚಿಸುತ್ತವೆ ಎಂಬುದಾಗಿ. ಆಗ ಸ್ತ್ರೀಯು ಒಂದು ದೊಡ್ಡ ನಾಗರಿಕತೆಯ ಜನತೆಯನ್ನು ಆಳುತ್ತಿದ್ದಾಳೆ ಎಂಬ ಅರ್ಥವನ್ನು ನೀಡುತ್ತದೆ. ನಾವೆಲ್ಲರೂ ಈ ಗಾದೆಯನ್ನು ಕೇಳಿದ್ದೇವೆ. ಇದು ರೋಮನ್ನರ ಆಳಿಕೆಯ ಪರಾಕಾಷ್ಠೆಯ ಮಾತು. ಸುಮಾರು 50,000 ಮೈಲಿನಷ್ಟು ರಸ್ತೆಗಳು ರೋಮ್ ಸಾಮ್ರಾಜ್ಯವನ್ನು ಸುತ್ತುವರೆದಿದ್ದವು. ರೋಮ್ ಸಾಮ್ರಾಜ್ಯವು ಸಾಮ್ರಾಜ್ಯಶಾಹಿಯಾಗಿ ಬೆಳೆದಂತೆ ರೋಮನ್ ಕಥೋಲಿಕ ಸಭೆಯು ಬಲದಲ್ಲಿ ಬೆಳೆಯಲು ಆರಂಭಿಸಿತು. ಅನಂತರ ದಿನಗಳಲ್ಲಿ ರಾಜಕೀಯ ಭ್ರಷ್ಟಾಚಾರ ಎಲ್ಲವೂ ತನ್ನ ಮೈಗೂಡಿಸಿಕೊಂಡಿತ್ತು. ಅಲ್ಲಿ ಹೇಳಲಾದ ಪ್ರವಾದನೆಯಲ್ಲಿ ಆ ಸ್ತ್ರೀಯು ಒಂದು ಮೃಗದ ಮೇಲೆ ಕುಳಿತಿದ್ದಳು. ಅದಕ್ಕೆ 7 ತಲೆ 10 ಕೊಂಬುಗಳು ಇದ್ದವು. ಇಲ್ಲಿ ತಿಳಿಸಲಾದ ಅದೇ ಮೃಗವು 12ನೇ ಅಧ್ಯಾಯದಲ್ಲಿ ನೋಡುವಾಗ ಸಭೆಯೊಂದಿಗೆ ಹೋರಾಡುತ್ತಿರುವುದನ್ನು ನಾವು ಕಾಣಬಹುದು. ಅದಕ್ಕೆ 7 ತಲೆ 10 ಕೊಂಬುಗಳು ಇದ್ದವು. ಇದೇ ಮೃಗವು 13ನೇ ಅಧ್ಯಾಯದಲ್ಲಿ ಮೃಗದ ಆರಾಧನೆಗೆ ಜನರನ್ನು ಒತ್ತಾಯಪಡಿಸಿದ್ದನ್ನು ನಾವು ನೋಡಬಹುದು. ಹಾಗಾದರೆ 7 ತಲೆ 10 ಕೊಂಬುಗಳು ಏನನ್ನು ಪ್ರತಿನಿಧಿಸುತ್ತದೆ? 7 ತಲೆಯು 7 ಬೆಟ್ಟಗಳನ್ನು ಹಾಗೂ 10 ಕೊಂಬುಗಳು 10 ಮಂದಿ ಅರಸರನ್ನು ಸೂಚಿಸುತ್ತದೆ. ಲೋಕದಾದ್ಯಂತ ಒಂದೇ ಒಂದು ನಗರ 7 ಬೆಟ್ಟಗಳಿಂದ ಆವೃತವಾಗಿದೆ. ಅದುವೇ ರೋಮ್. ಅಪೊಸ್ತಲನಾದ ಯೋಹಾನನು ಮಾತನಾಡಿದ್ದು ಇದೇ ರೋಮನ ಕುರಿತಾಗಿ. ಬೈಬಲ್ನ ಭಾಷೆಯಲ್ಲಿ ಸ್ತ್ರೀ ಅಂದರೆ ಒಂದು ದೇಶವನ್ನು ಅಥವಾ ಒಂದು ಸಭೆಯನ್ನು ಸೂಚಿಸಲಾಗುತ್ತದೆ. ಈ ರೋಮ್ ನಗರವನ್ನು 7 ಬೆಟ್ಟಗಳ ನಗರ ಎಂದು ಕರೆಯುತ್ತಾರೆ.
ಲೋಕ ರಾಜಕೀಯ ಬಲದ ಸ್ವಾಧೀನತೆ ಹೊಂದಿರುವ ಒಂದೇ ಒಂದು ಸ್ವತಂತ್ರ ಊರು ಅಂದರೆ ಅದು ವ್ಯಾಟಿಕನ್ ಮಾತ್ರವೇ ಆಗಿದೆ. ಲೋಕದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಸ್ವತಂತ್ರ ಸಂಸ್ಥೆಯ ರಾಜ್ಯ ಅದು ರೋಮ್ ಆಗಿದೆ. ಸುಮಾರು 1300 ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವಂಥ ಸುಮಾರು 28 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿರುವಂಥ ಈ ದೇಶವನ್ನು ಆಳುತ್ತಿರುವವನು ಪೋಪನಾಗಿದ್ದಾನೆ. ಈ ಪೋಪನು ಅಲ್ಲಿನ ಕಾರ್ಯನಿರ್ವಾಹಕ ಮಂಡಳಿ, ಶಾಸನ ಹಾಗೂ ವಿಧಾನಸಭೆ ಮತ್ತು ನ್ಯಾಯಾಧಿಪತಿಯೂ ಕೂಡ ಆಗಿರುತ್ತಾನೆ. ಮಾತ್ರವಲ್ಲ, ಅಲ್ಲಿನ ಪ್ರಮುಖ ಅಧಿಕಾರಿಯೂ ಕೂಡ ಈ ಪೋಪನಾಗಿದ್ದಾನೆ. ಲೋಕದ ಅನೇಕ ಪ್ರಾಬಲ್ಯಯುತ ರಾಯಭಾರಿಗಳು ಮತ್ತು ಅನೇಕ ಪ್ರತಿನಿಧಿಗಳು ಈ ಅಂತಾರಾಷ್ಟ್ರೀಯ ಧಾರ್ಮಿಕ ಸಂಸ್ಥೆಯಾದ ವ್ಯಾಟಿಕನ್ನ ಪೋಪನಿಂದ ಮಾರ್ಗದರ್ಶನವನ್ನು ಹೊಂದುತ್ತಾರೆ. ಮಾತ್ರವಲ್ಲದೆ ವಿಶ್ವಸಂಸ್ಥೆಯ ಸಭೆಯಲ್ಲೂ ಕೂಡ ಪೋಪನಿಗೆ ಉನ್ನತ ಸ್ಥಾನಮಾನವಿದೆ. ಪಶ್ಚಿಮ ರೋಮನ್ ಸಾಮ್ರಾಜ್ಯ ಪತನಗೊಂಡಾಗ ಆ ಪ್ರಾಂತ್ಯ 10 ವಿಭಾಗಗಳಾಗಿ ಸಣ್ಣ ವಿಭಜನೆಯಾಯಿತು. 10 ಕೊಂಬುಗಳು 10 ರಾಜರು ಅಥವಾ ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ. ಸಾಮ್ರಾಜ್ಯಶಾಹಿ ರೋಮ್ ಸಣ್ಣ 10 ರಾಜ್ಯಗಳಾಗಿ ವಿಂಗಡವಾದವು. ಈಗ ಸಭೆ, ರಾಜಕೀಯ ಎಲ್ಲವನ್ನೂ ಅದು ನಡೆಸುತ್ತಿದೆ. ಸಭೆ ಮತ್ತು ರಾಜಕೀಯ ಒಂದಾದದನ್ನು ನಾವು ರೋಮ್ನಲ್ಲಿ ಕಾಣಬಹುದು. ಇಲ್ಲಿ ಪ್ರವಾದನೆಯಲ್ಲಿ ದೇವದೂಷಣೆ ನಾಮ ಎಂದು ಇಲ್ಲಿ ಹೇಳುತ್ತಿರುವುದು ನೇರವಾಗಿ ರೋಮನ್ ಕಥೋಲಿಕ ಸಭೆಯನ್ನು. ಅದಕ್ಕೆ ಸರಿಯಾಗಿ ಪೋಪನೊಬ್ಬನು ಹೀಗೆ ಹೇಳುತ್ತಾನೆ: ಸರ್ವಶಕ್ತನಾದ ದೇವರ ಸ್ಥಳವಾದ ಈ ಭೂಮಿಯನ್ನು ನಾವು ನಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಂಡಿದ್ದೇವೆ ಎಂಬುದಾಗಿ. ಇದು ಕೇವಲ ಮರ್ತ್ಯ ಮನುಷ್ಯ ದೇವರ ಸ್ಥಾನವನ್ನು ತಾನು ಧರಿಸಿದ್ದನ್ನು ತೋರಿಸುತ್ತದೆ. ಇದೇ ದೇವದೂಷಣೆಯಾಗಿದೆ. ಇದೊಂದು ಪೋಪ್ನ ವೈಯಕ್ತಿಕವಾದ ಹೇಳಿಕೆ ಎಂದು ತೆಗೆದುಕೊಳ್ಳಲಾಗದು. ಆತನು ತನ್ನ ಸಂಸ್ಥೆಗೆ ಅಂದರೆ ರೋಮನ್ ಕಥೋಲಿಕ ಸಭೆಗೆ, ವ್ಯಾಟಿಕನ್ನಿಗೆ ಪ್ರತಿನಿಧಿಯಾಗಿ ಇದನ್ನು ನುಡಿದನು. ಅಲ್ಲಿ ದೇವರ ವಾಕ್ಯದಲ್ಲಿ ಆ ಜಾರ ಸ್ತ್ರೀಯು ವಿಧ ವಿಧವಾದ ಬಣ್ಣ ಬಣ್ಣದ ವಸ್ತ್ರ ಧರಿಸಿದ್ದಳು ಎಂದು ಹೇಳುತ್ತದೆ. ಆಕೆಯು ವೇಶ್ಯೆಯು ವೈಭವಯುತಳು ಆಗಿದ್ದಳು ಎಂದು ಕೂಡ ಹೇಳುತ್ತದೆ. ವಾಕ್ಯದಲ್ಲಿ ಆ ಸ್ತ್ರೀಯ ವಸ್ತ್ರವು ಧೂಮ್ರವರ್ಣದ್ದು ಹಾಗೂ ರಕ್ತಾಂಬರವರ್ಣದ್ದು ಎಂದು ತಿಳಿಸುತ್ತದೆ. ಐತಿಹಾಸಿಕವಾಗಿ ರೋಮನ್ ಕಥೋಲಿಕ ಸಭೆಯಲ್ಲಿನ ಯಾಜಕರ ವಸ್ತ್ರದ ಬಣ್ಣವನ್ನು ನೋಡುತ್ತಾ ಬಂದಾಗ ದ ಕ್ಯಾಥೋಲಿಕ್ ಎನ್ಸೈಕ್ಲೋಪೀಡಿಯಾ ಪ್ರಕಾರ ಕೆನ್ನೇರಳೆ ಬಣ್ಣವು ಬಿಷಪ್ರ ಔದ್ಯೋಗಿಕ ವಸ್ತ್ರವಾಗಿರುತ್ತದೆ. ಕಡುಗೆಂಪು ಬಣ್ಣವು ಕಾರ್ಡಿನಲ್ಗಳದು ಆಗಿರುತ್ತದೆ. ಮುಂದೆ ವಾಕ್ಯವು ಆ ಸ್ತ್ರೀಯು ಚಿನ್ನ, ರತ್ನ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು ಎಂದು ನೋಡುವಾಗ ಆಕೆಯು ಐಶ್ವರ್ಯವಂತಳು ಮತ್ತು ಅಲಂಕೃತಳು ಎಂದು ನಾವು ಕಾಣಬಹುದು. ರೋಮನ್ ಕಥೋಲಿಕ ಸಭೆಯು ಈ ಲೋಕದಲ್ಲಿ ಬಹಳ ಶ್ರೀಮಂತ ಧಾರ್ಮಿಕ ಸಂಸ್ಥೆಯಾಗಿದೆ. ಪ್ರತಿ ವರ್ಷ ಲೋಕದ ನಾನಾ ಕಡೆಗಳಿಂದ ಪ್ರವಾಸಿಗಳು ಈ ವ್ಯಾಟಿಕನ್ನ ಸಭೆಗೆ ಅದರ ಆಕರ್ಷಣೀಯ ವೈಭವವನ್ನು ನೋಡಲು ಬರುತ್ತಾರೆ. ಮುಂದೆ ವಾಕ್ಯದಲ್ಲಿ ಇನ್ನೊಂದು ಅಂಶವನ್ನು ನಾವು ನೋಡಬಹುದು. ಆ ಸ್ತ್ರೀಯು ದೇವಜನರ ರಕ್ತವನ್ನು ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವರ ರಕ್ತವನ್ನು ಕುಡಿದು ಮತ್ತಳಾಗಿರುವುದನ್ನು ಕಂಡೆನು ಎಂಬುದಾಗಿ. ಇತಿಹಾಸವು ರೋಮನ್ ಕಥೋಲಿಕ ಸಭೆಯು ಶತಮಾನಗಳಿಂದ ಕ್ರೈಸ್ತರು ಮತ್ತು ಯಹೂದ್ಯರನ್ನು ಹಿಂಸಿಸಿ ಬಾಧಿಸಿದರ ಕುರಿತಾಗಿ ಉಲ್ಲೇಖಿಸುತ್ತದೆ. ಇತಿಹಾಸಕಾರರ ಪ್ರಕಾರ ಸುಮಾರು 50 ಮಿಲಿಯನ್ ರಕ್ತಸಾಕ್ಷಿಗಳು ಇನ್ಕ್ವಿಸಿಷನ್ ಮತ್ತು ಹಿಂಸೆಗೆ ರೋಮ್ನಿಂದ ಒಳಗಾಗಿದೆ ಎಂದು ತಿಳಿಸುತ್ತದೆ. ಸಭೆಯು ಒಳಗಾಗುವ ಭಾರೀ ಹಿಂಸೆಯ ಬಗ್ಗೆ ಪ್ರವಾದನೆಯನ್ನು ಸತ್ಯವೇದವು ಹೇಳುತ್ತದೆ. ಇತಿಹಾಸದಲ್ಲಿ ಅದಕ್ಕಾಗಿ ರೋಮ್ ಒಂದು ವೇದಿಕೆಯನ್ನು ಸಿದ್ಧಪಡಿಸಿತು. ಅದಕ್ಕೆ ನ್ಯಾಯವಾದ ಕಾರ್ಯವಿಧಾನ, ನ್ಯಾಯವಾದ ಕ್ರಮ ಇವುಗಳನ್ನೆಲ್ಲ ಜರುಗಿಸಿತು. ಅದಕ್ಕೆ ಹೆಸರನ್ನು ಮಠದ ನ್ಯಾಯಸ್ಥಾನ ಎಂಬುದಾಗಿ ಕೊಟ್ಟಿತು. ಈ ಮಹಾಹಿಂಸೆಯನ್ನು ಮಾಡಲು ಕಾರಣ
ಅವರು ತಮ್ಮ ತಪ್ಪನ್ನು ಪ್ರಶ್ನೆ ಮಾಡಿದ್ದು. ಅಂಥವರನ್ನು ತಾಯಿ ಸಭೆಗೆ ವಿರುದ್ಧರು, ಪಾಷಂಡಿಗಳು ಎಂದು ಮುದ್ರೆ ಹೊತ್ತಿದರು. ಆದರೆ ಜನರ ದೃಷ್ಟಿಗೆ ತಪ್ಪಿ ಹೋದವರನ್ನು ತ್ಯಾಗ ಮಾಡುವುದು ಎಂಬುದಾಗಿ ಕರೆದರು. ಮಾತ್ರವಲ್ಲ, ಸಭೆಗೆ ವಿರುದ್ಧವಾಗಿ ಇನ್ನೂ ಯಾರು ಎದ್ದೇಳದಿರಲು ಈ ರೀತಿಯ ಹಿಂಸೆಯನ್ನು ಮಾಡಿದರು. ಇತಿಹಾಸವು ಹೇಳುತ್ತದೆ, ಯಾರ್ಯಾರು ರೋಮನ್ ಕಥೋಲಿಕದ ಭ್ರಷ್ಟಾಚಾರಕ್ಕೆ ಕೈ ಜೋಡಿಸಲಿಲ್ಲವೋ ಅಂಥವರನ್ನು ಅತ್ಯಂತ ಭಯಾನಕ ಮತ್ತು ಕ್ರೂರವಾದ ಕೊಲೆಗೆ ಈಡು ಮಾಡಿದರು. ಈ ಮನುಷ್ಯ ನಿಗ್ರಹ ಮಾರಣಾಂತಿಕ ಕೊಲೆಯು ಅತಿ ಹೆಚ್ಚಾಗಿ ರೋಮ್ ಪೋಪ್ಗಳ ಮೂಲಕ ಮಧ್ಯಕಾಲದಲ್ಲಿ ನಡೆಯಿತು. ಆಗ ವಾಕ್ಯದ ಪ್ರಕಾರ ನೋಡುವಾಗ ಆ ಸ್ತ್ರೀಯು ಸಭೆಗೆ ಹಿಂಸೆ ಮಾಡುವ ಅಧಿಕಾರವನ್ನು ಹೊಂದಿತ್ತು. ಕತ್ತಲೆಯಲ್ಲಿದ್ದವರಿಗೆ ದೊಡ್ಡ ಬೆಳಕು ಕಾಣಿಸಿತು. ಪೀಟರ್ ವ್ಯಾಲ್ಡೋ, ಇವರನ್ನು ವ್ಯಾಲ್ಡಸ್ ಎಂದು ಕರೆಯುತ್ತಾರೆ. ಇವರು ಬಹಳ ಶ್ರೀಮಂತನು, ಉನ್ನತ ವಿದ್ಯಾಭ್ಯಾಸ ಹೊಂದಿದವರು ಆಗಿದ್ದರು. ಇವರು ವ್ಯಾಪಾರಿಯೂ ಕೂಡ ಆಗಿದ್ದರು. ಒಂದು ದಿನ ಅದ್ಭುತ ರೀತಿಯಾಗಿ ಕ್ರಿಸ್ತನೆಡೆಗೆ ಮನಪರಿವರ್ತನೆ ಹೊಂದಿ ರಕ್ಷಣೆ ಹೊಂದಿದರು. ಒಂದು ದಿನ ಇವರ ಸ್ನೇಹಿತನು ಅಕಸ್ಮಾತ್ತಾಗಿ ಸತ್ತರು. ಆಗ ಸಂಪತ್ತನ್ನು ಕೂಡಿಸಿಡುವುದು, ಮಾಯಾದ ಈ ಲೋಕದ ಐಶ್ವರ್ಯವನ್ನು ಗಳಿಸುವುದು ವ್ಯರ್ಥ ಎಂಬುದಾಗಿ ಅವರು ಮನಗಂಡರು. ಇದರಿಂದ ವ್ಯಾಲ್ಡೋ ಕ್ರಿಸ್ತನಿಗಾಗಿ ಅವೆಲ್ಲವನ್ನು ತ್ಯಜಿಸಿ ಪೂರ್ಣ ನಿರ್ಧಾರವನ್ನು ಕೈಗೊಂಡರು. ಮಾತ್ರವಲ್ಲದೆ ತನ್ನ ಸಂಪತ್ತನ್ನು ಬಡವರಿಗೆ ನೀಡಿದರು ಮತ್ತು ಒಬ್ಬ ಗತಿಯಿಲ್ಲದ ಬೋಧಕನಂತೆ ಜೀವಿಸಿದರು. ಸತ್ಯವೇದವನ್ನು ಜನರು ಅವರವರ ಸ್ವಂತ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳಲು ಖಂಡಿತವಾಗಿಯೂ ಅದು ಅವರಿಗೆ ಉಚಿತವಾಗಿ ದೊರಕಬೇಕು ಎಂದು ಅವರು ಘೋಷಿಸಿದರು. ಕ್ರಿಸ್ತಶಕ 1170 ಸಮಯದ ಕಾಲಘಟ್ಟದಲ್ಲಿ ವ್ಯಾಲ್ಡೆನ್ಷಿಯನ್ಸ್ ಎಂಬ ಒಂದು ದೊಡ್ಡ ಗುಂಪು ಇವರನ್ನು ಹಿಂಬಾಲಿಸಿದರು. ಸತ್ಯವೇದವು ಪ್ರತಿ ಜನರಿಗೆ ಎಟುಕಿಸುವ ಸಲುವಾಗಿ ವ್ಯಾಲ್ಡೆನ್ಷಿಯನ್ಸ್ ಎಂಬ ಈ ಜನರು ತಮ್ಮನ್ನು ವ್ಯಾಪಾರಸ್ಥರಂತೆ ತೋರ್ಪಡಿಸಿಕೊಂಡು ತಮ್ಮೊಡನೆ ಅವುಗಳನ್ನು ಸಾಗಿಸುತ್ತಿದ್ದರು. ಅಂದಿನ ಕಾಲಘಟ್ಟದಲ್ಲಿ ರೋಮನ್ ಕಥೋಲಿಕ ಪೋಪರು ಸಾಮಾನ್ಯ ಜನರಿಗೆ ಬೈಬಲನ್ನು ಓದಲು ಮಾತ್ರವಲ್ಲ, ಮುಟ್ಟಲು ಕೂಡ ಅನುಮತಿಸುತ್ತಿರಲಿಲ್ಲ. ಪಾದ್ರಿ ವರ್ಗದವರು ಮಾತ್ರವೇ ಅದನ್ನು ಓದಬಹುದಿತ್ತು. ಬೈಬಲನ್ನು ಒಂದು ದೊಡ್ಡ ಗಾಜಿನ ಪೆಟ್ಟಿಗೆಯಲ್ಲಿಟ್ಟು ಅದಕ್ಕೆ ಬೀಗ ಹಾಕಿ ಇಡುತ್ತಿದ್ದರು. ವರ್ಷಕ್ಕೊಮ್ಮೆ ಪ್ರತಿ ಜನರು ಗಾಜಿನ ಪೆಟ್ಟಿಗೆಯನ್ನು ಮುಟ್ಟಿ ಚುಂಬಿಸಿ ಹೋಗಿಬಿಡಬೇಕಾಗಿತ್ತು. ಯಾಕೆಂದರೆ ದೇವರ ವಾಕ್ಯವನ್ನು ಸಾಮಾನ್ಯ ಜನರು ಕಲಿತು ಬಿಟ್ಟರೆ ತಮ್ಮ ಭ್ರಷ್ಟಾಚಾರ ಮತ್ತು ಅನೈತಿಕತೆಯು ಅವರಿಗೆ ತಿಳಿದು ಬಿಡುತ್ತದೆ. ಒಂದು ವೇಳೆ ದೊಂಬಿಯಾಗಿ ದಂಗೆಗೆ ಕಾರಣವಾಗಬಹುದು ಎಂದು ಅವರು ಹೆದರುತ್ತಿದ್ದರು. ಆತ್ಮಿಕ ದೃಷ್ಟಿಕೋನದಲ್ಲಿ ನೋಡುವಾಗ ಸೈತಾನನು ದೇವರ ಮಕ್ಕಳು ವಾಕ್ಯವನ್ನು ಕಲಿತು ಬಲಗೊಳ್ಳುವುದನ್ನು ಇಚ್ಛಿಸದ ಕಾರಣ ತನ್ನ ಹಿಂಬಾಲಕರಾದ ಪೋಪರನ್ನು ದೇವರ ವಾಕ್ಯಕ್ಕೆ ಮತ್ತು ದೇವರ ಮಕ್ಕಳ ವಿರುದ್ಧ ಉಪಯೋಗಿಸಿದನು. ಆಗ ವಾಲ್ಡೋರವರ ಈ ಪ್ರಯತ್ನ ಏನಾಗಬಹುದು ಯೋಚಿಸಿರಿ. ವ್ಯಾಲ್ಡೋರವರನ್ನು, ಅವರ ಹಿಂಬಾಲಕರನ್ನು ವಿರೋಧಿಸಿದರು. ಮಾತ್ರವಲ್ಲ, ಪಾಷಂಡಿಗಳು ಎಂದು ಕರೆದು ಮುದ್ರೆ ಹಾಕಿದರು.
1218ರಲ್ಲಿ ವ್ಯಾಲ್ಡೋರವರ ಮರಣದ ಬೆನ್ನಲ್ಲೇ ರೋಮನ್ ಕಥೋಲಿಕ ಸಭೆಯು ಕ್ರೂರವಾಗಿ ವ್ಯಾಲ್ಡೆನ್ಷಿಯನ್ಸ್ ರವರನ್ನು ಬಹುಕ್ರೂರವಾಗಿ ಹಿಂಸಿಸಿತು. ಆದರೆ ನಿಜವಾಗಿಯೂ ದೇವರನ್ನು ಹುಡುಕಲು ಮನಸ್ಸಿದ್ದಂಥ ಮತ್ತು ದೇವರನ್ನು ಯಥಾರ್ಥವಾಗಿ ಪ್ರೀತಿಸುತ್ತಿದ್ದಂಥ ಕೆಲವರಿಗೆ ಈ ಸಭೆಯಲ್ಲಿ ಇರಲಾಗಲಿಲ್ಲ. ಅಂಧಕಾರದಿಂದ ಬೆಳಕಿಗೆ ಬರಲು ನಿರ್ಧರಿಸಿದರು. ಇಂಥವರನ್ನು ಪರಿಶುದ್ಧಾತ್ಮನು ಪ್ರೇರಿಸಿ ಬಲಪಡಿಸಿದರು. ಇಂಥವರು ಧೈರ್ಯವಾಗಿ ಎದ್ದು ನಿಂತು ತಿದ್ದುಪಾಟಿನ ಮತ ಸುಧಾರಣೆಗೆ ನಾಂದಿ ಹಾಡಿದರು. ಇದನ್ನು ಮೊದಲು ಆರಂಭಿಸಿದವರು ಜಾನ್ ವಿ ಕ್ಲಿಫ್. ಈತನೊಬ್ಬ ಆಂಗ್ಲ ದೈವಶಾಸ್ತ್ರಜ್ಞ ಮತ್ತು ಕ್ರಮವಾದ ಬೋಧಕ, ಉತ್ತಮವಾಗಿ ಅನುವಾದ ಮಾಡುವ ತರ್ಜುಮೆಗಾರ ಮತ್ತು ಉಪದೇಶಕನಾಗಿದ್ದನು. ಆತನು ಆತ್ಮಿಕ ಹಸಿವಿನಿಂದ ಬಳಲುತ್ತಿರುವಂಥ ಸಾಮಾನ್ಯ ಜನರಿಗೆ ಜೀವದ ರೊಟ್ಟಿ ಪಡೆಯಲು ತಡೆ ಹಿಡಿಯುತ್ತಿರುವವರು ಪಾದ್ರಿವರ್ಗದವರೇ ಎಂದು ಆರೋಪಿಸಿದನು. ದೇವರ ವಾಕ್ಯಕ್ಕೆ ಮಾತ್ರವೇ ಉನ್ನತ ಅಧಿಕಾರ ಎಂಬುದನ್ನು ಈತನು ದೃಢವಾಗಿ ನಂಬಿದ್ದನು. ಆತನು ಬೈಬಲನ್ನು ತರ್ಜುಮೆ ಮಾಡಲು ಆದೇಶ ನೀಡುತ್ತಾನೆ. ಆಗ ಆತನಿಗೆ ಲೋಲಟ್ಸ್ ಎಂಬ ಹಿಂಬಾಲಕರು ತರ್ಜುಮೆಗೊಳಗಾದ ಬೈಬಲನ್ನು ಹಂಚಲು ಮತ್ತು ದೇವರ ವಾಕ್ಯವನ್ನು ಪ್ರಸಂಗ ಮಾಡಲು ಆತನೊಡನೆ ಸೇರಿಕೊಂಡರು. ಮತ ಸುಧಾರಣೆಯ ಅಲೆಗಳು ಅನೇಕರನ್ನು ಕಂಪಿಸಿ ಪ್ರಭಾವ ಬೀರಿತು. ಇದರಿಂದ ಬೈಬಲನ್ನು ಎಲ್ಲರೂ ಓದಲು ಸಾಧ್ಯವಾಯಿತು. ನಂತರ ಸ್ಕ್ವಾಲಾಸ್ಟಿಕ್ ಥಿಯೋಲಜಿಯನ್ಸ್ರಿಂದ ಬೊಹೆಮಿಯಾದಲ್ಲಿ ಜಾನ್ ಹಸ್ ರವರಿಗೆ ಇದು ಪ್ರೇರೇಪಣೆಗೆ ಎಡೆಯಾಗುತ್ತದೆ. ಜಾನ್ ವೈಕ್ಲಿಫ್ರಂತೆ ಜಾನ್ ಹಸ್ ಕೂಡ ಜನಸಾಮಾನ್ಯರ ಭಾಷೆಯಲ್ಲೇ ದೇವರ ವಾಕ್ಯವನ್ನು ಪ್ರಸಂಗ ಮಾಡಲು ಆರಂಭಿಸಿದರು. ಆತನು ಬಹಿರಂಗವಾಗಿ ರೋಮನ್ ಕಥೋಲಿಕ ಸಭೆಯ ಎಲ್ಲ ಭ್ರಷ್ಟಾಚಾರ, ಅನೈತಿಕತೆಗಳನ್ನು ಧೈರ್ಯವಾಗಿ ಖಂಡಿಸತೊಡಗಿದರು ಮತ್ತು ಧೈರ್ಯವಾಗಿ ಸಭೆಯ ಸುಧಾರಣೆಗೆ ಕರೆ ನೀಡಿದರು. ಈತನನ್ನು ಪಾಷಂಡಿ ಎಂಬುದಾಗಿ ಮುದ್ರೆ ಹಾಕಿ ಮರಣದಂಡನೆಗೆ ಗುರಿ ಮಾಡಲಾಗುತ್ತದೆ. ಆತನು ತಾನು ಸಾಯುವ ಮುನ್ನ 100 ವರ್ಷಗಳ ಬಳಿಕ ದೇವರು ಒಬ್ಬನನ್ನು ಎಬ್ಬಿಸುವರು. ಆತನು ತರಲಿರುವ ಮತ ಸುಧಾರಣೆಯನ್ನು ಯಾರಿಂದಲೂ ದಮನಪಡಿಸಲಾಗದು ಎಂದು ಪ್ರವಾದಿಸಿದ್ದನು. ಅದು ನೆರವೇರಿದ್ದು ಮಾರ್ಟನ್ ಲೂಥರ್ನ ಸಮಯದಲ್ಲಿ.